ಅತಿಯಾದ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಎಂಬುದು ತಿಳಿದಿರುವ ವಿಚಾರವಾಗಿದೆ. ಆದರೂ ಕೂಡ ಹೆಚ್ಚಿನವರಿಗೆ ಮದ್ಯಪಾನ ಬಿಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ನೀವು ಪ್ರತಿನಿತ್ಯ ಕುಡಿಯದಿದ್ದರೂ ಒಂದೆರಡು ಬಾರಿ ಆಲ್ಕೋಹಾಲ್ ಸೇವಿಸಿದರೂ ಕೂಡ ಅವು ದೇಹಕ್ಕೆ ಹೋಗಿ ಪ್ರಮುಖ ಅಂಗಗಳ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಪ್ರತಿದಿನ ಮದ್ಯಪಾನ ಮಾಡುವವರು ಒಮ್ಮೆಲೆ ಅದನ್ನು ನಿಲ್ಲಿಸಿದರೆ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಎಂಬುದು ನಿಮಗೆ ತಿಳಿದಿದೆ. ಹೌದು, ತಜ್ಞರೇ ಹೇಳುವ ಪ್ರಕಾರ ಇದ್ದಕ್ಕಿದ್ದಂತೆ ಆಲ್ಕೋಹಾಲ್ ಸೇವನೆ ಮಾಡುವುದನ್ನು ನಿಲ್ಲಿಸಿದರೆ ದೇಹಕ್ಕೆ ತೊಂದರೆಗಳಾಗ್ತವೆ. ಹಾಗಾದರೆ ಇದರಿಂದ ಆಗುವ ಸಮಸ್ಯೆಗಳೇನು ತಿಳಿದುಕೊಳ್ಳೋಣ ಬನ್ನಿ. ನೀವು ಇದ್ದಕ್ಕಿದ್ದಂತೆ ಮದ್ಯಪಾನ ಮಾಡುವುದನ್ನು ನಿಲ್ಲಿಸಿದರೆ ಕೆಲವರಲ್ಲಿ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು. ಇನ್ನು ಕೆಲವರಿಗೆ ಉದ್ವಿಗ್ನತೆ ಮತ್ತು ದಣಿವು ಹೆಚ್ಚಾಗಬಹುದು. ವರ್ಷಗಳ ಕಾಲ ಮದ್ಯಪಾನ ಮಾಡುವುದನ್ನು ನಿಲ್ಲಿಸಿದಲ್ಲಿ ನಿಮಗೆ ಮಾನಸಿಕ ಸಮಸ್ಯೆಗಳು ಕಂಡುಬರುವ ಅಪಾಯ ಕೂಡ ಹೆಚ್ಚೆಂದು ವೈದ್ಯರು ಹೇಳುತ್ತಾರೆ. ಅದರಲ್ಲಿಯೂ ಕೂಡ ಮದ್ಯಪಾನ ಮಾಡುವುದನ್ನು ನಿಲ್ಲಿಸುವವರ ಹಲವರ ಕಿವಿಗಳಲ್ಲಿ ದೊಡ್ಡ ಶಬ್ದಗಳು ಕೇಳಿಬರುವ ಅನುಭವವಾಗುತ್ತೆ. ಅಷ್ಟೇ ಅಲ್ಲ, ಯಾರೋ ಅವರನ್ನು ಕರೆಯುವಂತೆ ಭಾಸವಾಗುತ್ತದೆ. ಇದು ಸರಳವಾಗಿ ಹೇಳುವುದಾದರೆ ಒಂದು ರೀತಿಯ ಸಿಂಡ್ರೋಮ್ ಆಗಿದ್ದು ವ್ಯಸನದಿಂದ ಹೊರಬಂದಾಗ ಕಂಡು ಬರುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಇನ್ನು ಆಲ್ಕೋಹಾಲ್ ಸೇವನೆಯನ್ನು ನಿಲ್ಲಿಸಲು ಬಯಸುವವರು ಅದನ್ನು ಕ್ರಮೇಣ ಕಡಿಮೆ ಮಾಡಬೇಕು. ಒಂದು ತಿಂಗಳಲ್ಲಿ ಇಷ್ಟು ಬಾರಿ ಅಥವಾ ವಾರಕ್ಕೆ ಒಂದು ಬಾರಿ ಹೀಗೆ ಕುಡಿಯುವುದನ್ನು ಕಡಿಮೆ ಮಾಡಿ ಬಳಿಕ ಅದನ್ನು ಪೂರ್ತಿಯಾಗಿ ನಿಲ್ಲಿಸಬೇಕು. ಅದರ ಬದಲು ಒಮ್ಮೆಲೆ ಮದ್ಯ ಕುಡಿಯುವುದನ್ನು ನಿಲ್ಲಿಸಿದರೆ ಒಳ್ಳೆಯದಕ್ಕಿಂತ ಅಪಾಯವೇ ಹೆಚ್ಚಾಗುತ್ತದೆ. ಹಾಗಾಗಿ ದೇಹದ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಉಂಟಾಗುವುದನ್ನು ತಡೆಯಲು ಆಲ್ಕೋಹಾಲ್ ಸೇವನೆಯನ್ನು ಕ್ರಮೇಣ ಕಡಿಮೆ ಮಾಡಿ ಎಂದು ವೈದ್ಯರು ಹೇಳುತ್ತಾರೆ.